ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈಗ ಟೈಮ್ ಬಂದ್ಬಿಟ್ಟು 10 ಗಂಟೆಗೆ ಡ್ಯೂಟಿ ಶುರು ಮಾಡಿದ್ವಿ. ಈಗ ಟೈಮ್ ಬಂದ್ಬಿಟ್ಟು 10:48 ಆಗಿದೆ. ಸೊ ನಮ್ಮ ಬಾಸ್ ಬಂದು ಒಂದು ಆರ್ಡರ್ ಎತ್ತಿದ್ದಾರೆ. ಎಲ್ಲಿ ಬ್ರೋ? ಹತ್ತಿವಿದೆ 80 ರೂಪಾಯಿ ಚಿಲ್ಲರೆ ಆರ್ಡರ್ ಬರ್ತಿದೆ ಬ್ರೋ. ಅದುವೇ ಲಾಟ್ರಿ ಅವೆಲ್ಲ ಎತ್ಕೋಬೇಕು. ಇನ್ನೊಂದೇನಂತಂದರೆ ಈಗ ಪೋರ್ಟಲ್ ಹೊಸ ಅಪ್ಡೇಟು, ಪಿಕಪ್ಪು ಡ್ರಾಪ್ ಎರಡು ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸ್ತಾನೆ. ಸೊ ಒಳ್ಳೆ ವಿಚಾರ ಇದು, ಮೊದಲು ತೋರಿಸ್ತಿರ್ಲಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದಾನೆ. ಇನ್ನೊಂದು ಆರ್ಡ್ರು 68 ರೂಪಾಯಿ. ಬರೀ ಚಿಲ್ಲರೆ ಆರ್ಡ್ರ್ ಬರ್ತದೆ. ಬೆಳಗ್ಗೆ ಹೊತ್ತಂತೂ ಸೀರಿಯಸ್ಲಿ ಲಿಟರ್ಲಿ ಈ ಥರ ಆರ್ಡ್ರ್ಗಳು ಬಂದುಬಿಟ್ರೆ ಎತ್ತಕ್ಕೆ ಒಂಥರ ಬೇಜಾರಾಗ್ಬಿಡ್ತದೆ. ಲೋಕಲ್ ಆರ್ಡ್ರ್ಗಳು ಅಂದ್ರೇ ಕಷ್ಟ. ಸೊ ಗೈಸ್ ಬನ್ನಿ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಇವತ್ತಿನ ದಿನ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ತೋರಿಸ್ತೀನಿ. ಫೋನ್ ಮಾಡಿ ಹೇಳಿದೆ, ಮಾರೇ ಬರ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡಬೇಡು ಅಂತ. ಮತ್ತೆ ಡಿಸ್ಟರ್ಬ್ ಆಗಿಬಿಟ್ರೆ ನಾನು ಯಲಹಂಕ ಕಡೆ ರೂಟ್ ಹಾಕ್ಕೊಬಿಡ್ತೀನಿ ಅಷ್ಟೇ. ಹೇಳಿ ಎಷ್ಟು ಬರೋಟ ಎಷ್ಟಾದ್ರೂ ಅದು 308 ರೂಪಾಯಿ 34 ಕಿಲೋಮೀಟ್ರಿಗೆ. ನನಗೆ ನೋಡಿದ್ರೆ ಈ ಥರ ಆರ್ಡರ್ಗಳು ಕೊಡ್ತಾನೆ ಬ್ರೋ, ಏನು ಮಾಡಲಿ. ಹೊಗೆ ಡ್ಯೂಟಿಗೆ ಮಾಡಿದಾಗ ಗೀರೇನೆ ಗೀರೆ ಗೀರೇನೆ ಗೀರೇನೆ ಗೀರೆ ಗೀರೇನೆ ನಾಗವಳ್ಳಿ ಡ್ಯಾನ್ಸ್ ಆಡಿ ಸರಿ ಹೋಗುತ್ತೆ. ಇಲ್ಲಿ ಬ್ರೋ ಒಂದು ಹಾಡು ಆಡಿ ಬ್ರೋ. ನನಗೆ ನಮ್ಮ ಕಾಲ ಒಂದೇ ಒಂದು ಹಾಡು. ಅಭಿಮಾನಿಗಳೇ ನಮ್ಮನೆ ದೇವರು ಮೂತಿಗೆ ಅಷ್ಟೊಂದು zoom ಮಾಡಬೇಡಿ, ನಾಚಿಕೆ ಆಯ್ತದೆ ಹೇಳಿ ಅಲ್ವಾ. ಜಸ್ಟ್ ಒಂದು ಕೊಟ್ಟರೆ ಸಾಕು. ಅದು ಎತ್ಬಿಟ್ರಲ್ಲ ಗುರು, 58 ರೂಪಾಯಿ ಅದೂ ಎತ್ಬಿಟ್ರು. ಅದು 2 ಕಿಲೋಮೀಟರ್ ಪಿಕಪ್ ಐತೆ. ನಾವು ಚಿಲ್ಲರೆಗೋಸ್ಕರನೇ ಕಾಯ್ತಿರೋ ಚಿಲ್ಲರೆ ಮಕ್ಕಳು. ನಾನು ಯಾರು ನಿನ್ನಂತಾನೆ ಆಗಿರ್ಬೇಕು. ಇಲ್ಲ ನಾನು ಯಾವುದೇ ಕಾರಣಕ್ಕೂ ಚಿಲ್ಲರೆ ಎತ್ಕೊಳ್ಳಲ್ಲಪ್ಪ. ನಿನ್ನ ದೋಸ್ತೆ ಇರಬೇಕು ಯಾರು. ಒಂದು ಆರ್ಡ್ರ್ ಬರ್ತಿಲ್ಲ. ಬಾಯ್, ಹುಷಾರು. ನಾನೀಗ ಬರ್ತೀನಿ, ಗಾಡಿ ಎತ್ತೀನಿ. ಬೈಸ್ ಇವತ್ತಿನ ಫಸ್ಟ್ನೇ ಆರ್ಡ್ರ್ ಬಂದಿದೆ. ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡಿದ್ರೆ ಕಾಲ್ ಎತ್ತುತ್ತಾ ಇಲ್ಲ. ಆ್ಯಕ್ಚುಲಿ ಕಟ್ ಮಾಡ್ತಾ ಇದ್ದಾರೆ. 2 ಟೈಮ್ಸ್ ಮಾಡಿದೆ, 2 ಟೈಮ್ಸೂ ಕಾಲೇ ಕಟ್ ಮಾಡಿಬಿಟ್ರು. ಏನಂತಲೇ ಗೊತ್ತಾಗ್ತಿಲ್ಲ. ಈಗ ಅಷ್ಟು ದೂರದಿಂದ ಪಿಕಪ್ ಅದ್ರಾಗ ಹೋಗ್ಬಿಟ್ಟು ಪುಸ್ತಕಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಈಗ ನನಗೆ ಎಲ್ಲಿಂದನೋ ಇದಾಗ್ಬಿಡುತ್ತೆ. ಸೊ ನೋಡೋಣ. ಹತ್ರ ಹೋದಾಗ ನೋಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಫಸ್ಟ್ನೇ ಆರ್ಡ್ರ್ ಇವತ್ತಿನ ಫಸ್ಟ್ನೇ ಆರ್ಡ್ರ್ ಏನಾದರೂ ಅಕಸ್ಮಾತ್ ಹಿಂಗೇನಾದರೂ ಮಾಡಿಬಿಟ್ರೆ ಕಸ್ಟಮರ್ಸು ಲಿಟರ್ಲಿ ಬೇಜಾರಾಗ್ಬಿಡುತ್ತೆ. ಕ್ಯಾನ್ಸಲ್ ಅಂತೂ ಆಗ್ಬಾರ್ದಪ್ಪ ದೇವ್ರೆ, ಪ್ಲೀಸ್. ಹಲೋ, ಒಂದು ನಿಮಿಷ ಬ್ರೋ, ಕಸ್ಟಮರ್ ಕಾಲ್ ಮಾಡ್ತೀನಿ. ಕಸ್ಟಮರ್ ಕಾಲ್ ಎತ್ತುತ್ತಾ ಇಲ್ಲ. ರ್ಯಾಪಿಡೋನಾ? ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕೇನೇಳಿ. ಬ್ರೋ ಎಲ್ಲಿ ಬ್ರೋ ಇದು ಡ್ರಾಪು? ಕನಕಪುರ ರೋಡಾ? ಕನಕಪುರ ರೋಡಾ? ಫೋನ್ ಮಾಡಿದ್ರೆ ಫೋನ್ ಎತ್ತು. ಫೋನ್ ಯಾರು ಬ್ರೋ ಬುಕ್ ಮಾಡಿರೋದು? ಒ ಟಿ ಪಿ ಹೇಳಿ. 03 ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಓಕೆ, ಬುಕ್ ನೀವೇ ಮಾಡಿರೋದು? ನನ್ನ ನಂಬರ್ ತಗೊಳ್ಳಿ. ಅವ್ರು ಏನಾದ್ರು ಕಾಲ್ ಪಿಕ್ ಮಾಡಿಲ್ಲ ಅಂದರೆ 99. 1 ಮಿನಿಟ್. ಕಾಲ್ ಮಾಡಿದಾಗ ರಿಸೀವ್ ಮಾಡಿ. ಆ್ಯಕ್ಚುಲಿ ಅವಾಗಿಂದ 3 ಟೈಮ್ಸ್ ಕಾಲ್ ಮಾಡಿದೆ, ಕಟ್ ಮಾಡ್ತಾಯಿದ್ದೀರಾ. ನಾನು ಕನ್ಫರ್ಮೇಷನ್ಗೆ ಕಾಲ್ ಮಾಡಿದೆ. ನಾನು ನಂಬರ್ ಬೇರೆ ಇದೆ, ಅದು ಸಿಮ್ ಅಲ್ಲ, ಹಿಂಗೆ ಎಮರ್ಜೆನ್ಸಿ ಅಂತ ಕಾಲ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒ ಟಿ ಪಿ ಇದು ನಂಬರ್ ಹೇಳಿ. 0364. ನಿಮ್ಮ ಮೊಬೈಲ್ ನಂಬರು? ಅದೇ 0399 45 922 922 922. ಹಾಂ, 922 ಆಯಿತು. 124. ಹಾಂ, 124. 9945 922 124. ಓಕೆ ಹಾಂ, ಓಕೆ. ಅಲ್ಲೇ ಹೋಗಿ ಕಾಲ್ ಮಾಡ್ತೀನಿ. ಓಕೆ ಓಕೆ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11 ಗಂಟೆ. ಬೆಳಗಿನ ಜಾವ 9 ಗಂಟೆ ಅಥವಾ 8 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಟ್ರಾಫಿಕ್ಕು ಈಗ ಒಂದು 11-12 ಗಂಟೆವರೆಗೂ ಈ ಪೀಕ್ ಟೈಮ್ ಅಂತ ಏನಿರ್ತದೆ, ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜಾಮ್ ಇರ್ತದೆ. ಸೊ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಂಥ ಟೈಮಲ್ಲಿ ನಾವು ಶಾರ್ಟ್ ಕಟ್ ಅಂದರೆ ಚಿಕ್ಕ ಚಿಕ್ಕ ಆರ್ಡ್ರ್ಗಳು ಮಾಡ್ಕೊಳ್ಳೋದೇ ಬೆಟ್ರ್ ಅನಿಸುತ್ತಪ್ಪ. ಯಾಕಂದರೆ ಈ ಟ್ರಾಫಿಕಲ್ಲಿ ಈಗ ನೋಡಿ ತಗ್ಲಾಕೊಂಬಿಟ್ರೆ ಮಾತ್ರ ಈಗ ಈ ಆರ್ಡ್ರ್ ಹತ್ತಿರ 23 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಏನೋ ಐತೆ.
ಸೊ ಆ ಟ್ರಾಫಿಕಲ್ಲಿ ಹೆಣ್ಗಾಡ್ಕೊಂಡು ಹೋಗೋ ಅಷ್ಟಿಗೆ 1 ಅವರ್ 1.5 ಅವರ್ ಆಗಿಬಿಡುತ್ತೆ. ಅದೇ 1 ಅವರ್ 1.5 ಅವರ್ಗೆ 250 ರೂಪಾಯಿ ಕೊಡ್ತಾನೆ. ಆ 1.5 ಅವರ್ ಇಲ್ಲೇ ಲೋಕಲ್ ಆರ್ಡ್ರು ಒಂದು 20 ನಿಮಿಷಕ್ಕೆ ಒಂದು ಡ್ಯೂಟಿ ಅಂದರೂ ಕೂಡ, ಸೊ ಒಂದು 5 ಡ್ಯೂಟಿ ಮಾಡಿದ್ದೀವಿ ಅಂದರೆ ಹತ್ತತ್ರ ಅಲ್ಲೇ ಒಂದು 300 ರೂಪಾಯೋ ಇಲ್ಲಾಂದರೆ ಒಂದು 250 ರೂಪಾಯಿ ಆಗ್ಬಿಡುತ್ತೆ. ಸೊ ಅಂದರೆ ಒಂದು ಹೆಚ್ಚು ಕಮ್ಮಿ ಅಷ್ಟೇ, ಎಕ್ಸಾಕ್ಟ್ಲಿ ಅಷ್ಟೇ ಆಗುತ್ತೆ ಅಂತ ಹೇಳಲ್ಲ. ಆಮೇಲೆ ನಾಳೆ ನೀವು ಮಾಡಿಬಿಟ್ಟು ನನಗೆ ಯಾಕೋ ಆಗಲಿಲ್ಲ ಲೇ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ತೆಂಗ್ಬಿಡ್ರಿ. ಈಗಲೇ ಹೇಳ್ತಾಯಿದ್ದೀನಿ, ಆನೆಸ್ಟಾಗಿ ಹೇಳಬೇಕು ಅಂದರೆ ಎಕ್ಸ್ಪೀರಿಯೆನ್ಸ್ ಪ್ರಕಾರವಾಗಿ ಹೇಳೋದಾದರೆ ಜಸ್ಟ್ ಲೈಕ್ ಒಂದು ಟೈಮ್ ಲೈನ್ ಅಂತ ಇರ್ತದಲ್ಲ, ಈ ಟ್ರಾಫಿಕಲ್ಲಿ ಒದ್ದಾಡೋ ಬದಲು ಅಲ್ಲಿ ಲೋಕಲ್ ಆರ್ಡ್ರ್ಗಳು ಶಾರ್ಟ್ಕಟ್ಟಲ್ಲಿ ಓಡಾಡೋದ್ರಿಂದ ಸೊ ಬೇಗ ಆಗಿಬಿಡುತ್ತೆ. ಸೊ ನನ್ನ ಗೊತ್ತಿರೋ ಪ್ರಕಾರ ಅದೇ ಬೆಸ್ಟು ಈ ಟ್ರಾಫಿಕ್ ಟೈಮಲ್ಲಿ, ಎಕ್ಸ್ಪೆಷಲಿ ಬೆಳಗಿನ ಜಾವ ಮತ್ತು ನೈಟ್ ಹೊತ್ತು. ಮಧ್ಯಾಹ್ನ ಹೊತ್ತು ಅಷ್ಟು ಟ್ರಾಫಿಕ್ ಇರೋಲ್ಲ, ಅಂದರೆ ಒಂದು 12 ಗಂಟೆಯಿಂದ ಒಂದು 4 ಗಂಟೆ ಸಂಜೆವರೆಗೂ, ಅಂದರೆ ಒಂದು ಇದೇನು ಟೈಮ್ ಇದೆ ಈ ಟೈಮಲ್ಲಿ ಅಷ್ಟೊಂದು ಟ್ರಾಫಿಕ್ ಇರೋಲ್ಲ. ಆ ಟೈಮಲ್ಲಿ ಲಾಂಗ್ ಆರ್ಡ್ರ್ಗಳು ಎತ್ಕೊಂಡು ಮಾಡೋದು ಬೆಟ್ರು. ಬಟ್ ನಮ್ಮ ಗಾಡಿಗೆ ಅಷ್ಟೆಲ್ಲ ಸೆಟ್ ಆಗೋಲ್ಲ. ಯಾರಾದರೂ ಪೆಟ್ರೋಲ್ ಗಾಡಿ ಇರೋರು ಒಳ್ಳೆ ಟೈಮಿಂಗ್ನ ಫಾಲೋ ಅಪ್ ಮಾಡಿಕೊಂಡು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಕೋಬೋದು. ಬೆಂಗಳೂರಲ್ಲಿ ನೀವು ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡಬೇಕು ಅಂದರೆ ಗಾಡಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ನಮ್ಮ ಬಾಡಿ ಎಷ್ಟೇ ನಾವು ಬಾಡಿಯಲ್ಲಿ ಕಷ್ಟಪಟ್ಟರು ಕೂಡ, ನಮ್ಮ ಬಾಡಿ ಇದ್ದರೂ ಕೂಡ ನಮ್ಮ ಗಾಡಿ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಮಗೆ ನಿಜವಾಗ್ಲೂ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ನೋಡ್ಕೊಬೇಕು, ಎರಡೂ ಇಂಪಾರ್ಟೆಂಟೆ. ಅದ್ರ ಜೊತೆಗೆ ಮೊಬೈಲು ಪವರ್ ಬ್ಯಾಂಕು ಇವೂ ಕ್ಯಾರಿ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಸಮ್ಮರ್ ಟೈಮು, ಒಂದು ಬಿಸಿಲು, ಇನ್ನೊಂದು ಮಳೆ, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಒಂದು ರೈನ್ ಕೋಟ್ನ ಕ್ಯಾರಿ ಮಾಡಿರಿ, ಬಿಸಿಲಿಗೆ ವಾಟರ್ ಬಾಟಲ್ ಕ್ಯಾರಿ ಮಾಡಿ. ಬ್ರೋ, ನಿಮ್ಮದು ಪಾರ್ಸಲ್ ಇದೆ ಯಾವುದಾದ್ರು ಆರ್ ಟಿ ನಗರಿಂದ? ಆರ್ ಟಿ ನಗರಿಂದ? ಹೌದೌದು, ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ಹಾಂ, ಅದು OTP ಕೊಡಬೇಕು. OTP ಕೊಟ್ಟರೆ ಹಾಯ್ ಬ್ರೋ, ಹಾಯ್ ಬ್ರೋ, ಚೆನ್ನಾಗಿ. ಥ್ಯಾಂಕ್ ಯು ಬ್ರೋ. ಆಯ್ತಾ ಊಟ? ಆಯ್ತು, ನಿಮ್ಮದು? ಇನ್ನೂ ಇಲ್ಲ ಬ್ರೋ, ಮಾಡಬೇಕು ಈಗ. ಈ ಬಿಸಿಲಲ್ಲಿ ಅಪ್ಪ ಊಟ ಮಾಡೋಕ್ಕಾಗಲ್ಲ. ಅವ್ರು ಏನೂ ಹಾಕಿಲ್ಲ, ಬರೀ ಆಂಟಿ ಅಂತ ಸುಮ್ಮನೆ ಆಗ್ಬಿಟ್ಟವ್ರೆ, ಹೆಸರು ಹಾಕಿಲ್ಲ, ಏನೂ ಇಲ್ಲ. ಆಂಟಿ ಒಂದು OTP ಹೇಳೋದು. ಹಾಂ, ನಿಮ್ಮದೇ ಬಿಡಿ. ಕಾರ್ಡ್ ಮಿಷನ್. ಹಾಂ, ರ್ಯಾಪಿಡೋ. ನಾರ್ಮಲ್ ಮೆಸೇಜ್ ಬಂದಿರ್ತದೆ ನೋಡಿ ಅಕ್ಕ. ಆಯಿತು, ಒಂದು ನಿಮಿಷ. $239 ಪೇಮೆಂಟ್. ಹಾಂ, ನೀವೇ. ಆಂಟಿ ಚೇಂಜ್ ಮಾಡು, ಅಲ್ಲಿ ಕೊಟ್ಟು. ಸೊ ಬೈಸ್, ಈಗ 2 ಆರ್ಡ್ರ್ ಬಂದಿತ್ತು. 2 ಆರ್ಡ್ರನ್ನೂ ಡ್ರಾಪ್ ಮಾಡಿದೆ. ಫಸ್ಟ್ನೇದು ಆ್ಯಕ್ಚುಲಿ 122 ರೂಪಾಯಿ ಸುಧಮ್ ನಗರದಿಂದ, ಅಂದರೆ ಫಸ್ಟ್ ಬಂದಿದ್ದು ಆರ್ ಟಿ ನಗರದಿಂದ ಕನಕಪುರ ರೋಡ್ಗೆ 240 ಚೇಂಜು, 240 ರೂಪೀಸ್ ಕರೆಕ್ಟಾಗಲಿ. ಸೊ ಅದ್ರ ಮಧ್ಯದಲ್ಲಿ ಒಂದು 120 ರೂಪೀಸು ಹಾಕ್ಕೊಬಂದೆ. ಸೊ 2 ಆರ್ಡ್ರು ಡ್ರಾಪ್ ಮಾಡಿದೆ. ಈಗ ಇಲ್ಲಿಂದ ಇನ್ನೊಂದು ಆರ್ಡ್ರ್ ಯಾವುದಾದ್ರೂ ಬರುತ್ತಾ ಅಂತ ವೆಯ್ಟ್ ಮಾಡಿ ನೋಡಬೇಕು. ಸಿಕ್ಕಾಪಟ್ಟೆ ಬಿಸಿಲೈತೆ. ಇಲ್ಲೆಲ್ಲಾದರೂ ಒಂಚೂರು ಸೈಡ್ಗೆ ಹಾಕಂತೀನಿ. ಇಲ್ಲಿ ವೆಯ್ಟ್ ಮಾಡಬೇಕು, ವೆಯ್ಟ್ ಮಾಡಿದ್ರೆ ಸಿಗುತ್ತೆ. ಬಟ್ ಏನಂತಂದರೆ ಇಮಿಡಿಯೇಟ್ಲಿ ಬರೋದಿಲ್ಲ, ಬಂದರೂ ಕೂಡ ಲೋಕಲ್ ಆರ್ಡ್ರಿಗೆ ಬರುತ್ತೆ. ಲೋಕಲ್ ಆರ್ಡ್ರ್ ಮಾಡ್ಕೊಂಡು ಹಂಗೆ ಸಿಟಿ ಒಳಗಡೆ ಬಂದುಬಿಡ್ಬೇಕು. ಶಿವಾಜಿನಗರ್ ಬರ್ತಾಯಿದೆ 220 ರೂಪಾಯಿ. ಬಟ್ ಏನಂದರೆ 2 ಆರ್ಡ್ರ್ ಯಾವುದಾದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಫಸ್ಟ್ ಪೋರ್ಟ್ರಲ್ಲಿ ಹಾಕ್ಕೊಂಡು ಆಮೇಲೆ ರ್ಯಾಪಿಡೋದಲ್ಲಿ ಹಾಕ್ಕೋಬೇಕು. ಬಟ್ ನೋಡೋಣ, ಇನ್ನೊಂದು 10-20 ಮಿನಿಟ್ಸ್ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದ್ಮೇಲೆ ಯಾವುದಾದ್ರೂ ಆರ್ಡ್ರ್ ಬಂದರೆ ಎತ್ಕೊಂಬರೋದು. ಆರ್ಡ್ರ್ ಬಂದಿಲ್ಲ ಅಂದರೆ ಅಯ್ಯೋ ಆವಾಗಲೇ ಆರ್ಡ್ರ್ ಬಂದಿತ್ತಲ್ಲ, ಅದು ಎತ್ಕೊಂಡಿಲ್ವ ಅಂತ ಕೊರಗಬೇಕಾಗುತ್ತೆ. ಬಟ್ ಒಂದು ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ಇಲ್ಲೊಂದು ನೀರು ಕುಡಿಬೇಕು. ಸ್ವಾಮಿ ಯಪ್ಪ, ಏನು ಇಷ್ಟೊಂದು ಬಿಸಿಲೈತೆ ಈ ಕಡೆ. ಕಸ್ಟಮರ್ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರೆ, ಅದು ಯಾಕಂತ ದೊಡ್ಡ ರೋಗ ಗೊತ್ತಿಲ್ಲಪ್ಪ.
ಅಲ್ಲ ಸಿಟ್ಟು ಬರೆಸ್ತಾರೆ, ಒಂದೇ ಬರುತ್ತಾ? ರ್ಯಾಪಿಡೋನಾ? OTP? 7217. Your location showing that side also. Actually, I was standing there only. ಈಸಿಯಾಗಿ ಹೇಳ್ಬಿಟ್ಲು, ಐ ಆಮ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ. Can I go? ಕಸ್ಟಮರ್ಸ್ ಯಾವ ಲೆವೆಲಿಗೆ ಮೆಚುರಿಟಿ ಇರ್ತಾರೆ ಅಂತಂದರೆ, ಎಲ್ಲೋ ಲೊಕೇಶನ್ ಆಗಿಬಿಟ್ಟು ಎಲ್ಲೋ ಬಂದು ನಿಂತ್ಕೊಂಡ್ಬಿಟ್ರೆ ನಾವು ಅಲ್ಲಿಗೆ ಹೋಗ್ತೀವಿ, ಇವ್ರನ್ನ ಹುಡ್ಕೊಂಬರ್ತೀವ. ಕಾಮನ್ ಸೆನ್ಸ್ ಇಲ್ಲ. ಕೇಳಿದ್ರೆ ಐ ಮ್ಯಾಟ್ ದೇರ್ ಎಂಟ್ಲಿಗೆ ಎತ್ತಿ ಬಾಯಿಗೆ ಮಣ್ಣಾಕ ಅಲ್ಲಿ ಹೋಗ್ಬಿಟ್ಟು ನಾನು ಬಡ್ಕೊತ ಇದ್ದೀನಿ ಎಲ್ಲಿದ್ದಾಳೆ ಅಂತ. ನೋಡಿದ್ರೆ ಇಲ್ಲೆಲ್ಲೋ ಬಂದ್ಬಿಟ್ಟಿದ್ದಾಳೆ. ಆರ್ಡ್ರ್ ಎತ್ಕೊಂಡಿರೋದು ಕನಕಪುರ ರೋಡಿಂದ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕಡೆಗೆ, ಅಂದರೆ ಸಂಪಂಗಿರಾಮ್ ನಗರಗೆ. ಈ ಆರ್ಡ್ರನ್ನ ಡ್ರಾಪ್ ಮಾಡ್ತೀನಿ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಒಂದು 2 ಆರ್ಡ್ರನ್ನ ಹಾಕ್ಕೊಂಡು ಯಲಹಂಕ ಸೈಡ್ಗೆ ಹೋಗ್ಬಿಡ್ತೀನಿ. ಬಿಕಾಸ್ ಯಾಕಂತಂದರೆ ನನಗೆ ಯಲಹಂಕ ಸೈಡ್ ಹೋದರೆ ಅಲ್ಲಿ ಗಾಡಿಗೆ ಚಾರ್ಜ್ ಸಿಗುತ್ತೆ. ಈಗ ನನ್ನ ಗಾಡಿಯಲ್ಲಿ ಐತೆ 70%. ಈಗ ಈ ಕಸ್ಟಮರ್ನ ಡ್ರಾಪ್ ಮಾಡಿದ್ರೆ ಮೇ ಬಿ ಖಾಲಿ ಆಗುತ್ತೆ 10%. ಸೊ ಇನ್ನು 60%ಅಲ್ಲಿ ಯಲಹಂಕಗೆ ಹೋದರೆ ಆ ಕಡೆಗೆ ಹೋಗೋಷ್ಟಿಗೆ ನನಗೊಂದು 30%. ಸೊ ಆಮೇಲೆ ಒಂದು 30% 25%ಅಲ್ಲಿ ಮತ್ತೆ ಹೋಗಿ ಒಂದು 60-50 ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರ್ತೀನಿ. ಯಾಕಂದರೆ ವೀಡಿಯೋಸ್ ಎಡಿಟ್ ಮಾಡಬೇಕಾಗುತ್ತೆ. ಸೊ ಇನ್ನೂ ಊಟ ಮಾಡಿಲ್ಲ. ಆ್ಯಕ್ಚುಲಿ ಇದೊಂದು ನನಗೆ ಪ್ರಾಬ್ಲಮ್ ಏನಂತಂದರೆ, ಡ್ಯೂಟಿಗೆ ಬಂದುಬಿಟ್ರೆ ಸೊ ಲಿಟರ್ಲಿ ಊಟ ಮಾಡ್ತಾಯಿದ್ದೀನ ಮಾಡಿಲ್ವಾ, ನೀರು ಕುಡ್ದಿಲ್ವಾ, ನೀರು ಕುಡಿಬೇಕು ಅನಿಸ್ತಿದ್ರು ಕೂಡ ಕುಡಿಯೋಕ್ಕಾಗಲ್ಲ. ಯಾಕಂತಂದರೆ ಡ್ಯೂಟಿಗಳು ಬರ್ತಾಯಿರ್ತವೆ, ಡ್ಯೂಟಿಗಳು ಬಿದ್ದ ಇಲ್ಲ ಅಂತ ಟೆನ್ಷನಲ್ಲಿ ಇರ್ತೀವಿ. ಸೊ ಊಟ ಎಲ್ಲ ನೆನಪೇ ಇರೋಲ್ಲ. ಸೊ ಅದಕ್ಕೆ ಈಗ ನೋಡೋಣ ಬನ್ನಿ, ಈ ಕಸ್ಟಮರ್ ಡ್ರಾಪ್ ಮಾಡಿ ಅಲ್ಲಿಂದ ಯಲಹಂಕ ಕಡೆಗೆ ಒಂದು 2 ಆರ್ಡ್ರನ್ನ ಹಾಕ್ಕೊಂಡು ಹೋಗ್ಬೇಕು ಅನ್ನೋದು ನಂದು ಪ್ಲ್ಯಾನು. ಬಟ್ ಪ್ಲ್ಯಾನ್ ಪ್ರಕಾರವಾಗಿ ಆದರೆ ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಏನೋ ಒಂದು ನೋಡಬೇಕು. ಯಾಕಂತಂದರೆ ಬೇರೆ ಎಲ್ಲೋದ್ರೂ ಚಾರ್ಜಿಂಗ್ ನೋಡಿಕೊಂಡೇ ಹೋಗ್ಬೇಕು ನಾನು. ಸೊ ಗಾಡಿಯಲ್ಲಿ ಚಾರ್ಜ್ ಎಷ್ಟಿದೆ, ಅಲ್ಲಿಗೆ ಹೋದರೆ ಎಷ್ಟು % ಆಗುತ್ತೆ, ಒಂಥರ ಕ್ಯಾಲ್ಕುಲೇಟ್ರನ್ನ ತಗೊಂಡು ಜೋಬಲ್ಲಿ ಹಿಡ್ಕೊಂಡು ತಿರುಗಾಡಬೇಕು. ಇಲ್ಲಿಂದ ಅಲ್ಲಿಗೆ ಹೋದರೆ ಎಷ್ಟು, ಅಲ್ಲಿಂದ ಇಲ್ಲಿಗೆ ಹೋದರೆ ಎಷ್ಟು ಅಂತ. ಅಕ್ಕ ಸಿಗ್ನಲ್ ನೋಡೋಕ್ಕ ಕೈ ಅಷ್ಟು ಅಲ್ಲಾಡ್ಸೋದಲ್ಲ ಒಳ್ಳೆ